ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿ ವಾಹಿನಿಗೆ ಸ್ವಾಗತ. ಚಾಮರಾಜನಗರ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಭೌತಶಾಸ್ತ್ರ ಉಪನ್ಯಾಸಕರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಭೌತಶಾಸ್ತ್ರ ಕಾರ್ಯಾಗಾರವನ್ನು ನಗರದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕಿ ಪುಟ್ಟ ಗೌರಮ್ಮ ಅವರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಕಾಲೇಜುಗಳಲ್ಲಿ ಎಲ್ಲ ಉಪನ್ಯಾಸಕರುಗಳು ಸೌಹಾರ್ದತೆ ಮತ್ತು ಒಗ್ಗಟ್ಟಿನಿಂದ ವಿದ್ಯಾದಾನ ಮಾಡುವ ಕೆಲಸ ನಿರಂತರವಾಗಿ ಮಾಡಬೇಕು ಎಂದು ಕಿವಿಮಾತು ಹೇಳಿದರು. ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರ ಹೆಗಲಿನ ಮೇಲೆ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಜವಾಬ್ದಾರಿ ಇರುತ್ತದೆ. ನಮ್ಮ ಕರ್ತವ್ಯ ಪೂರ್ಣ ಪ್ರಮಾಣದಲ್ಲಿ ನಿರ್ವಹಿಸಬೇಕು ಎಂದರು. ಭೌತಶಾಸ್ತ್ರ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಮತ್ತು ಭೌತಶಾಸ್ತ್ರ ವಿಷಯದಲ್ಲಿ 100% ಫಲಿತಾಂಶ ತಂದಿರುವ ಉಪನ್ಯಾಸಕರಿಗೆ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರು ನಾರಾಯಣ್, ಅಶ್ವಥ್ ನಾರಾಯಣ್, ಉಪನ್ಯಾಸಕರು ಶಿಲ್ಪಾ, ನಾಗರಾಜು, ಮಧುಪಿ, ಸಿದ್ದಪ್ಪ, ಷಡಕ್ಷರಿ, ಪ್ರಜ್ವಲ್ ಸೇರಿದಂತೆ ಇನ್ನಿತರರು ಉಪನ್ಯಾಸಕರುಗಳು ಹಾಗೂ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಟೆಸ್ಟ್ ಇಲಾಖೆಯಿಂದ ಎಷ್ಟೆಷ್ಟು ಘಟಕ ಟೆಸ್ಟ್ಗಳನ್ನು ಮಾಡಬೇಕು ಅಂತ ಹೇಳಿದೆ. ಮತ್ತು ಮಧ್ಯವಾರ್ಷಿಕ ಪರೀಕ್ಷೆ, ಆಮೇಲೆ ಪೂರ್ವಸಿದ್ಧತಾ ಪರೀಕ್ಷೆ, ಅದರ ಜೊತೆಗೆ ವಾರ್ಷಿಕ ಪರೀಕ್ಷೆಗಳು ಬಹಳ ಮುಖ್ಯ ಆಗ್ತವೆ. ಅದಕ್ಕೆ ನಮ್ಮ ಕಾರ್ಯಾಗಾರಗಳಲ್ಲಿ ನಾವು ಈ ರೀತಿಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬೇಕಾಗುತ್ತೆ. ಆ ಕ್ಷೇತ್ರದಲ್ಲಿ ಬರೀ ಉಪನ್ಯಾಸಕರು ಇರೋದಿಲ್ಲ, ಪ್ರಾಚಾರ್ಯರು ಇರ್ತಾರೆ, ಉಪನ್ಯಾಸಕರು ಇರ್ತಾರೆ, ವಿದ್ಯಾರ್ಥಿಗಳು ಇರ್ತಾರೆ. ನಮ್ಮ ಕಾರ್ಯಕ್ಷೇತ್ರದ ಕೇಂದ್ರಬಿಂದು ವಿದ್ಯಾರ್ಥಿಗಳಾಗಿರ್ತಾರೆ. ವಿದ್ಯಾರ್ಥಿಗಳಿಗೆ ಉತ್ತಮವಾದ ಭವಿಷ್ಯವನ್ನು ಕೊಡುವ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ವಿಜ್ಞಾನ ವಿಭಾಗದ ಉಪನ್ಯಾಸಕರಿಗೆ ಮಕ್ಕಳಿಗೆ ಅರ್ಥ ಆಗುವ ಹಾಗೆ ಬೋಧಿಸುವಂತಹ ಕ್ರಮ ಬಹಳ ಮುಖ್ಯ. ಹೆಚ್ಚು ಒತ್ತಡಗಳಲ್ಲಿ ಇರ್ತೀರಿ. ಈ ಥರದ ಕಾರ್ಯಾಗಾರಗಳನ್ನು ಮಾಡಿಕೊಳ್ಳುವಾಗ ನೀವು ಒತ್ತಡಗಳಿಂದ ಹೊರಗೆ ಬರುವಂತಹ, ರಿಲ್ಯಾಕ್ಸ್ ಆಗುವಂತಹ ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಮಾಡಿಕೊಳ್ಳೋದು ಬಹಳ ಮುಖ್ಯ ಅಂತ ಅನಿಸುತ್ತೆ ನನಗೆ. ಈಗ ಇತ್ತೀಚೆಗೆ ಗಮನಿಸ್ತಾ ಹೋದಾಗ ಇಲ್ಲ ಅಂತಂದರೆ ನಾವು ಪ್ರಾಚಾರ್ಯರಿಗೆ ಒತ್ತಡ ಹಾಕ್ತಾ ಇರ್ತೀವಿ, ಪ್ರಾಚಾರ್ಯರು ಉಪನ್ಯಾಸಕರಿಗೆ ಒತ್ತಡ ಹಾಕ್ತಾ ಇರ್ತಾರೆ, ಉಪನ್ಯಾಸಕರು ಮಕ್ಕಳ ಮೇಲೆ ಒತ್ತಡ ಹಾಕ್ತಾ ಇರ್ತಾರೆ. ಕೆಲವು ಸಾರಿ ಈ ಪಠ್ಯಕ್ಕೆ ಮತ್ತು ನಮ್ಮ ಕೆಲಸ ಕಾರ್ಯಗಳಿಗೆ ಸಂಬಂಧಿಸಿದ ಹಾಗೆ ಒತ್ತಡ ನಿರ್ವಹಣೆ ಮಾಡಿಕೊಳ್ಳುವುದು ಅನೇಕ ಉಪನ್ಯಾಸಕರಿಗೆ ಕಷ್ಟ ಆಗ್ತಾ ಇರುತ್ತೆ.